Hi students, welcome to today class. In the previous class, we started discussion of topic frequency distribution. In that, one is the discrete frequency distribution, another one is continuous frequency distribution. Today we continue the discussion of continuous frequency distribution concept. Continuous continuous frequency distribution. To know the how to create the frequency distribution under continuous, we have to discuss some of the basic concepts here. ನಾವು ಯಾವ ರೀತಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ತಿಳ್ಕೊಬೇಕಾದ್ರೆ ಇದರಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ನಾವು ಮೂವ್ ಆಗಬೇಕಾಗುತ್ತೆ. ಅದರಲ್ಲಿ ನಂಬರ್ ಒನ್ ರೇಂಜ್. ಸರ್ ರೇಂಜ್ what is the meaning of range? It is a difference between highest and lowest value in the data. It is a difference between highest and lowest value of the data. So in set of data, in that which is the highest value and which is the lowest value, so we have see the difference of highest and lowest value, that value is considered as a range. ಒಂದು ಯಾವುದೋ ಒಂದು ಸೆಟ್ ಆಫ್ ಡಾಟಾ ಇದೆ ಅಂದರೆ ಆ ಸೆಟ್ ಆಫ್ ಡಾಟಾದಲ್ಲಿ ಒಂದು ಗ್ರೂಪ್ ಆಫ್ ಡಾಟಾದಲ್ಲಿ ಅದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ಲೋಯೆಸ್ಟ್ ನಂಬರ್ ಯಾವುದು ಅಂತ ತೊಗೊಂಡು ಅದರಲ್ಲಿರುವಂಥ ಡಿಫ್ರೆನ್ಸ್ನ ನಾವು ನೋಡ್ತಾ ಹೋಗುವಂಥದ್ದನ್ನು ನಾವು ರೇಂಜ್ ಅಂತೇಳಿ ಕರಿತೀವಿ ಅಂತ ಹೇಳಿದ್ದೀನಿ. ಹಾಗಾದರೆ ಎಕ್ಸಾಂಪಲ್ ನಾವು ಈಗ 10, 12, 15, 17, 18 ಇದೆ. ಇದೊಂದು ಸೆಟ್ ಆಫ್ ಡಾಟಾ, ಇದೊಂದು ಗ್ರೂಪ್ ಆಫ್ ಡಾಟಾ ಅಂತ ಅಸ್ಯೂಮ್ ಮಾಡಿ. ಈ ಗ್ರೂಪ್ ಆಫ್ ಡಾಟಾ ಏನಿದೆ, ಈ ಡಾಟಾದಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ಅಂತ ನೋಡಿದಾಗ 18 ಇಸ್ ಹೈಯೆಸ್ಟ್ ವ್ಯಾಲ್ಯೂ. ಆದರೆ ಇದರಲ್ಲಿ ಲೋಯೆಸ್ಟ್ ಯಾವುದು 10, 12ಗಿಂತ ಕಡಿಮೆ ಇದೆ ಲೋಯೆಸ್ಟ್ ವ್ಯಾಲ್ಯೂ. ಹಾಗಾದರೆ ನಮಗೇನು ಬೇಕೀಗ ರೇಂಜ್ ಬೇಕು. ದೆನ್ ಫಾರ್ ರೇಂಜ್ ವಿ ಅಪ್ಲೈ ದ ಫಾರ್ಮುಲಾ ರೇಂಜ್ ಇಸ್ ಈಕ್ವಲ್ ಟು highest value minus lowest value. Here range highest value is 18 minus lowest value is 10. 18 minus 10, that is 8. This difference of highest and lowest value 8 is considered as a range. ಈ ಹೈಯೆಸ್ಟ್ ವ್ಯಾಲ್ಯೂಗೂ ಮತ್ತು ಲೋಯೆಸ್ಟ್ ವ್ಯಾಲ್ಯೂಗೂ ಇರುವಂಥ ಈ ಡಿಫ್ರೆನ್ಸ್ ಏನಿದೆ 8 ವ್ಯಾಲ್ಯೂ ಇದೆಯಲ್ಲ, ಅದನ್ನು ನಾವು ಏನಂತ ಕರಿತಾ ಹೋಗ್ತೀವಿ, ರೇಂಜ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ರೇಂಜ್ ಅಂದರೆ ಏನಂತ ಅರ್ಥ ಆಯಿತು? ರೇಂಜ್ ಅಂದರೆ ಏನು? ಜಸ್ಟ್ ಇಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ನಂಬರ್ ಆ್ಯಂಡ್ ಲೋಯೆಸ್ಟ್ ನಂಬರ್. ಇನ್ ಡಿಫ್ರೆನ್ಸ್ ಆಫ್ ಇನ್ ಬಿಟ್ವೀನ್ ದ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್ ಆಸ್ ಎ ರೇಂಜ್. ನೆಕ್ಸ್ಟ್, ದಿಸ್ ಇಸ್ ಎ ಫಾರ್ಮುಲಾ. ಜಸ್ಟ್ ರಿಮೆಂಬರ್ ದಟ್, ಇದನ್ನು ನೆನಪಿಡ್ಕೋಬೇಕು ನೀವು. ರೇಂಜ್ ಫಾರ್ಮುಲಾ ಏನಂದರೆ R is equal to HV minus LV. HV minus LV. Okay. Next, subrange. Next, class. Second one. Range completed. Next, class. Class means the subrange is called as a range. Subrange is called as a class. Agare class andre ಏನು? Subrange. ಸಬ್ರೇಂಜನ್ನು ಇಲ್ಲಿ ಏನು ಕರಿತಾ ಹೋಗ್ತಾರೆ ಅಂದರೆ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಅರ್ಥ, ಈಗ ಇದೇ ಡಾಟಾನ ತೊಗೊಂಡ್ರೆ ಸ್ಟಾರ್ಟ್ ಆಗಿರೋದು ಲೋಯೆಸ್ಟ್ ವ್ಯಾಲ್ಯೂ ಎಲ್ಲಿದೆ? 10 ಇದೆ. ಎಂಡ್ ಆಗಿರೋದು ಏನಿದೆ? 18 ಇದೆ. ಈ 10 to 18 ಮಟ್ಟ ಇರುವಂಥ ಹೈಯೆಸ್ಟ್ ಲೋಯೆಸ್ಟ್ ಇಂಡಿಫ್ರೆನ್ಸಲ್ಲಿ ಇರುವಂಥ ಈ ರೇಂಜ್ ವ್ಯಾಲ್ಯೂ ಏನಿದೆ, ಇದನ್ನು ನಾವು ಗ್ರೂಪ್ ಮಾಡ್ತಾ ಹೋದಾಗ, ಸಬ್ರೇಂಜ್ ಮಾಡ್ತಾ ಹೋದಾಗ ಅದನ್ನು ಆ ಸಬ್ರೇಂಜ್ನ ನಾವು ಕ್ಲಾಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಇಲ್ಲಿ 10 ಇದೆ. 10 to 12, 12 to 14, 14 to 16, 16 to 18. ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟಾರ್ಟ್ ಆಗಿರೋದು ಲೋಯೆಸ್ಟ್ ವ್ಯಾಲ್ಯೂ ಯಾವುದು? 10. ನಾವು 10ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಹೈಯೆಸ್ಟ್ ಎಲ್ಲಿದೆ? 18 ಇದೆ. 18 ಮಟ್ಟ ತೊಗೊಂಡಿದ್ದೀವಿ. ಹಾಗಾದರೆ 10 to 18ಅಲ್ಲಿ ಮತ್ತೆ ಏನು ಮಾಡಿದ್ದೀನಿ? ಡಿವೈಡ್ ಮಾಡ್ತಾ ಹೋಗಿದ್ದೀನಿ ಕ್ಲಾಸ್ಗಳನ್ನು. ಸಬ್ರೇಂಜ್ ಮಾಡಿದ್ದೀನಿ. ಮತ್ತು ಈ 10, 18 ಇನ್ ಬಿಟ್ವೀನ್ ಇರುವಂಥ 8 ಡಿಫ್ರೆನ್ಸ್ನ ಈ ರೀತಿಯಾಗಿ ಮತ್ತೆ ಸಬ್ ರೇಂಜ್ನ ಡಿವೈಡ್ ಮಾಡ್ತಾ ಹೋಗಿದ್ದೀನಿ, ಸಬ್ ಡಿಫ್ರೆನ್ಸಸ್ ಮಾಡ್ತಾ ಹೋಗಿದ್ದೀನಿ. ಸೊ ಇದೊಂದು ಗ್ರೂಪ್ ಮಾಡಿದ್ದೀನಿ.
ಮೇನ್ ಡಿಫ್ರೆನ್ಷಿಯೇಟ್ 18 to 10 ಇನ್ ಬಿಟ್ವೀನ್ ಇರುವಂಥ 8 ವ್ಯಾಲ್ಯೂನ ಮತ್ತು ಸಬ್ ಗ್ರೂಪ್ಸ್ನ ಡಿವೈಡ್ ಮಾಡುವಂಥ ಒಂದು ಪ್ರೋಸೆಸ್, ಈ ಪ್ರೋಸೆಸ್ನ ಏನಂತ ಕರಿತೀವಿ? ಕ್ಲಾಸ್. ದಿಸ್ ಈಸ್ ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, ಕ್ಲಾಸ್ ನಂಬರ್ 3, ಕ್ಲಾಸ್ ನಂಬರ್ 3. This is called as a sub-range 1, sub-range 2, sub-range. Sub-range means nothing but class. Sub-range ಅಂದರೆ ಬೇರೆ ಏನಲ್ಲ, sub-range ಅಂದರೆ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದು ಎಕ್ಸಾಮ್ ಸೆಕೆಂಡ್ ಕಾನ್ಸೆಪ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಲಿಮಿಟ್ಸ್. Class limits. The lowest and highest values which are taken to define the boundaries of a class are class limits. ಸೊ ಏನು ಹೇಳ್ತಾ ಇದ್ದಾರೆ, ಒಂದು ಕ್ಲಾಸಿಗೆ ಬೌಂಡ್ರೀಸ್ ಬೇಕಾಗುತ್ತೆ. ಆ ಬೌಂಡ್ರಿಗೋಸ್ಕರ ನಾವು 2 ವ್ಯಾಲ್ಯೂಸ್ನ ಯೂಸ್ ಮಾಡ್ತೀವಿ. ಆ ಯೂಸ್ ಮಾಡೋಂಥ 2 ವ್ಯಾಲ್ಯೂಸ್ನ ನಾವು ಏನಂತ ಕರಿಬೇಕು? ಇಲ್ಲಿ ಕ್ಲಾಸ್ ಲಿಮಿಟ್ಸ್ ಅಂತೇಳಿ ಕರಿಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ವಿ ಟೇಕ್ 2 numbers, that 2 numbers for the purpose of create the boundaries of that class, particular class, that differentiate, for the purpose of that differentiate we take 2 values, that 2 values is considered as a limits, that is called as class limits. Example here we take 2 values, first one is 10, second one is 12. So 2 value used create the one boundary, the values comes 10, 11, 12, all the 3 values comes in this between the boundaries. So by using the 10 and 12, this is fixation of boundaries, we use 2 values, this 2 values is called as a class limits. ಇಲ್ಲಿ ನಾವು ಒಂದು ಗ್ರೂಪ್ ಮಾಡಿದ್ದೀವಿ, ಕ್ಲಾಸ್ ಮಾಡಿದ್ದೀವಿ, ಸಬ್ ರೇಂಜ್ ಮಾಡಿದ್ದೀವಿ. ಏನಂತ ಮಾಡಿದ್ದೀವಿ? 10 ಅಂತ ತೊಗೊಂಡಿದ್ದೀನಿ. ಈ 10 ಇಂದ 12 ಇನ್ ಬಿಟ್ವೀನ್ ಬರುವಂಥ ನಂಬರ್ಸ್ಗಳು ಯಾವುದು? 10, 11, 12. ಈ 3 ನಂಬರ್ಗಳು ಯಾವುದೇ ಬಂದರೂ ಈ ಕ್ಲಾಸಲ್ಲೇ ಇರಬೇಕು. ಆದರೆ 10ಗಿಂತ ಕಡಿಮೆ ಇರೋ ಆಗಿಲ್ಲ, 10ಗಿಂತ ಎಬೋ ಇರಬೇಕು, 12ಗಿಂತ ಬಿಲೋ ಇರಬೇಕು. 10, 11, 12 ಈ 3 ನಂಬರ್ಗಳು ಯಾವುದೇ ಬಂದರೂ ಈ ಕ್ಲಾಸಲ್ಲಿ ಬರಬೇಕು, ಈ ಕ್ಲಾಸಲ್ಲಿ ಇರಬೇಕು. ಅದಕ್ಕೋಸ್ಕರ ಈ ಕ್ಲಾಸಲ್ಲಿ ಬರೋಂಥ ಲಿಮಿಟ್ಸ್ಗಳನ್ನು, ಬೌಂಡ್ರಿಗಳನ್ನು ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡಿರೋಂಥ ಈ 10, 12 ಎರಡು ನಂಬರ್ಗಳನ್ನೇ ನಾವು ಲಿಮಿಟ್ಸ್ ಅಂತ ಕರಿತೀವಿ. ಈ ಲಿಮಿಟ್ಸು ಈ ಕ್ಲಾಸಿಗೆ ಬೇಕು, ಈ ಕ್ಲಾಸಿಗೆ ಬೇಕು, ಈ ಕ್ಲಾಸಿಗೆ ಬೇಕಾದ್ರೆ ಇದನ್ನು ಕ್ಲಾಸ್ ಲಿಮಿಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಎಂಥ ಲಿಮಿಟ್ಸ್ ಇದು? ಕ್ಲಾಸ್ ಲಿಮಿಟ್ಸ್. ಎರಡು ನಂಬರ್ಗಳು ಕ್ಲಾಸನ್ನು ಫಿಕ್ಸ್ ಮಾಡೋದಕ್ಕೆ ಯೂಸ್ ಆಗಿದ್ದಾವೆ. ಈ 2 ನಂಬರ್ ಇರೋದೇ ಲಿಮಿಟ್ಸು, ಈ 2 ನಂಬರೇ ಕ್ಲಾಸ್ ಲಿಮಿಟ್ಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ದ ಲೋಯರ್ ವ್ಯಾಲ್ಯೂ ಈಸ್ ಕಾಲ್ಡ್ ಲೋಯರ್ ಲಿಮಿಟ್, ದಟ್ ಈಸ್ LL, ಆ್ಯಂಡ್ ಹೈಯೆಸ್ಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಎಸ್ ದ ಅಪ್ಪರ್ ಲಿಮಿಟ್, ದಟ್ ಈಸ್ UL. ಹಾಗಾದರೆ ಇಲ್ಲಿ ಯೂಸ್ ಮಾಡಿರೋ ಎಕ್ಸಾಂಪಲ್ 10, 12 ಇದೆಯಲ್ಲ, ಇದರಲ್ಲಿ ಕಡಿಮೆ ಇರೋದು ಯಾವುದು? 10. ಇದನ್ನೇ ಲೋಯರ್ ಲಿಮಿಟ್ ಅಂತೇಳಿ ಕರಿಬೇಕು. ಸೊ ಈ 12ನ ಅಪ್ಪರ್ ಲಿಮಿಟ್ ಅಂತ ಕರಿತಾ ಹೋಗಬೇಕು. LL ಲಿಮಿಟ್ಸ್, 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 ಲೋಯರ್ ಲಿಮಿಟ್ಸ್, lower limit, that is LL. Next UL, upper limit. UL ಲಿಮಿಟ್ಸ್, ಲೋಯರ್ ಲಿಮಿಟ್ಸ್, ಅಪ್ಪರ್ ಲಿಮಿಟ್. ಈಗ ಎಕ್ಸಾಂಪಲ್ ಸೆಕೆಂಡ್ ಕ್ಲಾಸಿಗೆ ಬಂದೆ. 12 ಇದೆ, 14 ಇದೆ. 14, 12ಅಲ್ಲಿ ಲೋಯೆಸ್ಟ್ ಯಾವುದು? 12. ದಿಸ್ ಲೋಯೆಸ್ಟ್ ಈಸ್ ಕಾಲ್ಡ್ ಆಸ್ ಅ ಲೋಯರ್ ಲಿಮಿಟ್. 12 ಇಸ್ ಇಟ್ ಲೋಯರ್ ಲಿಮಿಟ್. 12, 14 ಅಲ್ಲಿ 14 ಹೈಯೆಸ್ಟ್ ಇದೆ, ಇದು ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್, ಅಪ್ಪರ್ ಮೀನ್ಸ್ ಹೈಯೆಸ್ಟ್, ಲೋಯರ್ ಮೀನ್ಸ್ low value, lowest value. So 14 lower limit, 16 upper limit, lower limit, upper limit. ಸೊ ಎಲ್ಲ ಕ್ಲಾಸಲ್ಲಿ ಇರೋಂಥ ಫಸ್ಟ್ ವ್ಯಾಲ್ಯೂಸ್ ಏನಿದೆಯಲ್ಲ ಇದೇ ಲೋಯರ್ ಲಿಮಿಟ್ ಆಗಿರುತ್ತೆ. 10, 12, 14, 16. ನೆಕ್ಸ್ಟ್ ಅಲ್ಲಿರೋಂಥ ಹೈಯೆಸ್ಟ್ ವ್ಯಾಲ್ಯೂ 12, 14, 16, 18 ಅಪ್ಪರ್ ಲಿಮಿಟ್ ಆಗುತ್ತೆ. ಸೊ ಈ ರೀತಿ ಯೂಸ್ ಮಾಡೋಂಥ ಬೌಂಡ್ರಿಗೆ, ಒಂದು ಕ್ಲಾಸ್ನ ಫಿಕ್ಸ್ ಮಾಡೋದಕ್ಕೆ, ಸಬ್ ರೇಂಜ್ನ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡೋಂಥ 2 ನಂಬರ್ಗಳನ್ನೇ ನಾವು ಕ್ಲಾಸ್ ಲಿಮಿಟ್ಸ್ ಅಂತ ಹೇಳಿ, ಒಂದು ಲೋಯರ್ ಲಿಮಿಟ್, ಎರಡನೇದು ಅಪ್ಪರ್ ಲಿಮಿಟ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಇದು ಥರ್ಡ್ ಕಾನ್ಸೆಪ್ಟ್. ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಕಲಿಬೇಕಂದ್ರೆ, ಈ ಕಾನ್ಸೆಪ್ಟನ್ನ ಸ್ಟಡಿ ಮಾಡಬೇಕಂದ್ರೆ ನಮಗೆ ರೇಂಜು, ಕ್ಲಾಸು, ಕ್ಲಾಸ್ ಲಿಮಿಟ್ಸು ಎಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಇನ್ಕ್ಲೂಸಿವ್ ಕ್ಲಾಸ್.
inclusive class. So inclusive class, what is the meaning of inclusive class? In a class, in a class, if lower as well as upper limits are included in the same class, such a class is called inclusive class. Here upper limit of the class is not equal to the lower limit of the next class, it is called as a inclusive class. So I write here clearly, in a class, if lower as well as upper limits are included in the same class, such a class is called inclusive class. Here upper limit of a class is not equal to the lower limit of the next class. Example, zero to 9, 10 to 19, here observe that what is the meaning of inclusive class. Inclusive class ಅಂದರೆ ಏನು? ಹಾಗಾದ್ರೆ inclusive class ಅಂದರೆ ಅರ್ಥ ಆಯ್ತು ನಮಗೆ. Class means sub range of class. Sub range is called as a class. Sub range ನಾವು ಕ್ಲಾಸ್ ಅಂತ ಹೇಳಿ ಕರಿತೀವಿ ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಆ ಕ್ಲಾಸ್ ಅಂತ ಹೇಳಿ ಅರ್ಥ ಆದಮೇಲೆ ಅದರಲ್ಲಿ ಇನ್ಕ್ಲೂಸಿವ್ ಕ್ಲಾಸ್ ಅಂದರೆ ಏನು? ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಕ್ಲೂಸಿವ್ ಕ್ಲಾಸ್? ಇನ್ಕ್ಲೂಸಿವ್ ಮೀನ್ಸ್ ಇನ್ ಎ ಕ್ಲಾಸ್, ಒಂದು ಕ್ಲಾಸಲ್ಲಿ, ಇನ್ ಎ ಕ್ಲಾಸ್ ಒಂದು ಕ್ಲಾಸಲ್ಲಿ ಇಫ್ ಲೋಯರ್ ಆಸ್ ವೆಲ್ ಆಸ್ ಅಪ್ಪರ್ ನೋಡಿ, ಒಂದು ಕ್ಲಾಸ್ ಇದೆ ಅಂದರೆ ಅದರಲ್ಲಿ ಲೋಯರು ಮತ್ತು ಅಪ್ಪರ್ ಬೋತ್, ಲೋಯರ್ ಆಸ್ ವೆಲ್ ಆಸ್ ಅಪ್ಪರ್ ಲಿಮಿಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಸೇಮ್ ಕ್ಲಾಸ್. ಯಾವುದೋ ಒಂದು ಕ್ಲಾಸ್ ಇದೆ ಅಂದಾಗ ಆ ಕ್ಲಾಸಲ್ಲಿ ಲೋಯರು ಮತ್ತು ಅಪ್ಪರ್ ಲಿಮಿಟ್ಸು ಎರಡೂ ಅದರಲ್ಲೇ ಇನ್ಕ್ಲೂಡೆಡ್ ಆದರೆ ಲೋಯರು ಮತ್ತು ಅಪ್ಪರ್ ಲಿಮಿಟ್ಗಳನ್ನು, ಅಂಥ ಕ್ಲಾಸ್ನ ನಾವು ಏನಂತ ಕರಿಬೇಕು? ಇನ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅದಕ್ಕೆ ಕಂಟಿನ್ಯೂ ನೋಡ್ತಾ ಹೋದಾಗ ಇಯರ್ ಅಪ್ಪರ್ ಲಿಮಿಟ್ ಆಫ್ ಎ ಕ್ಲಾಸ್, ಒಂದು ಕ್ಲಾಸಿನ ಅಪ್ಪರ್ ಲಿಮಿಟ್ ಏನಿರುತ್ತಲ್ಲ, ಈಸ್ ನಾಟ್ ಈಕ್ವಲ್ ಟು ದಿ ಲೋಯರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್. ಆದರೆ ಒಂದು ಕ್ಲಾಸಲ್ಲಿ ಇರುವಂಥ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿ ಲೋಯರ್ ಲಿಮಿಟ್ ಆಗಬಾರ್ದು. ಒಂದು ಕ್ಲಾಸಲ್ಲಿರೋ ಅಪ್ಪರ್ ಲಿಮಿಟು ಅದರ ನೆಕ್ಸ್ಟ್ ಕ್ಲಾಸಿಗೆ ಲೋಯರ್ ಲಿಮಿಟ್ ಆಗಬಾರ್ದು. ಆ ಥರ ಇದ್ದರೆ ಅದನ್ನು ನಾವು ಇನ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಎರಡು ರೀತಿ ಡಿಫೈನ್ ಮಾಡಿದ್ದಾರೆ. ನೀವು ಎರಡು ರೀತಿಯಲ್ಲಿ ಯಾವುದು ಈಸಿ ಆಗುತ್ತೆ ಬಿಡುತ್ತೆ ನೀವು ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಎಕ್ಸಾಂಪಲ್ ನೋಡ್ತಾ ಹೋದಾಗ 0 to 9, 10 to 19 ಅಂತ ಇದೆ. ಇದನ್ನು ನಾನು ಇಲ್ಲಿ ಕ್ಲಿಯರಾಗಿ ಬರೀತಾ ಹೋದಾಗ ನೋಡಿ, ಈಗ ಇದು ಕ್ಲಾಸಸ್ ಇದೆ, ಕ್ಲಾಸ್ ಇಂಟರ್ವಲ್ಸ್ ಅಂತಲೂ ಕರಿತೀವಿ, ಕ್ಲಾಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇದನ್ನು ಹೋಗೋಣ. 0 to 9, 10 to 19, 20 to 29, 30 to 39. ಈ ಒಂದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಸಬ್ ರೇಂಜ್. ಓಕೆನಾ? ನೋಡಿ, ಈ ಕ್ಲಾಸಲ್ಲಿ
ಅಬ್ಸರ್ವ್ ಮಾಡಿದಾಗ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಕ್ಲಾಸಲ್ಲಿ 0 ಅನ್ನೋದು ಕಡಿಮೆ ಅಲ್ವಾ, ಲೋ ವ್ಯಾಲ್ಯೂ ಅಲ್ವಾ, ಲೋಯೆಸ್ಟ್ ವ್ಯಾಲ್ಯೂ ಇದು ಲೋಯರ್ ಲಿಮಿಟ್. ಇದರಲ್ಲಿ ಹೈಯೆಸ್ಟ್ ಯಾವುದು 9, ಇದು ಅಪ್ಪರ್ ಲಿಮಿಟ್. ಹಾಗಾದರೆ ಇಲ್ಲಿ ಹೇಳಿರೋ ಪ್ರಕಾರ ಒಂದು ಕ್ಲಾಸಲ್ಲಿ ಅಪ್ಪರ್ ಲಿಮಿಟ್ ಏನಿರುತ್ತೆ ಆ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ, ಫಸ್ಟ್ ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಯಾವುದು ಸೆಕೆಂಡ್ ಕ್ಲಾಸಿಗೆ ಬಂದಾಗ ಕಂಟಿನ್ಯೂ ಆಗಿರಬಾರ್ದು. 9 ಇದೆ, ಇಲ್ಲಿ 9 ಇದೆನಾ, ಇಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ನೋಡಿ 0 ಅನ್ನೋದು ಲೋಯರ್ ಲಿಮಿಟು, 9 ಅನ್ನೋದು ಅಪ್ಪರ್ ಲಿಮಿಟು, 10 ಅನ್ನೋದು ಲೋಯರ್ ಲಿಮಿಟು, 19 ಅನ್ನೋದು ಅಪ್ಪರ್ ಲಿಮಿಟು. ಹಾಗಾದ್ರೆ 10 ಕಡಿಮೆ ಲೋಯರ್ ಲಿಮಿಟು, 10ಗಿಂತ ಜಾಸ್ತಿ 19 ಅಪ್ಪರ್ ಲಿಮಿಟು. ಓಕೆನಾ. ಸೊ ಈ ಕ್ಲಾಸಲ್ಲಿ ಕಡಿಮೆ 0 ಅನ್ನೋದು ಲೋಯರ್ ಲಿಮಿಟು, ಹೈಯೆಸ್ಟ್ ಯಾವುದು 9 ಹೈಯೆಸ್ಟ್ ಆಗಿರೋದ್ರಿಂದ ಅಪ್ಪರ್ ಲಿಮಿಟು. ಆದರೆ ಫಸ್ಟ್ ಕ್ಲಾಸಲ್ಲಿ ಇರೋವಂಥ ಅಪ್ಪರ್ ಲಿಮಿಟು 9 ಏನಿದೆ ಆ 9 ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟಿನ ನಂಬರಿಗೆ ಈಕ್ವಲ್ ಆಗಬಾರ್ದು ಹೇಳಿದ್ದಾರೆ ನೋಡಿ. ಅಪ್ಪರ್ ಲಿಮಿಟ್ ಆಫ್ ಎ ಕ್ಲಾಸ್, ಒಂದು ಕ್ಲಾಸಿನ ಅಪ್ಪರ್ ಲಿಮಿಟು ನಾಟ್ ಈಕ್ವಲ್ ಟು ದಿ ಲೋಯರ್ ಲಿಮಿಟ್, ನಾಟ್ ಈಕ್ವಲ್ ಟು ದಿ ಲೋಯರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್. ಯಾವುದೋ ಒಂದು ಕ್ಲಾಸಿನ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಹಾಗಾದರೆ ಎಕ್ಸಾಂಪಲ್, ಈ ಎಕ್ಸಾಂಪಲ್ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋದಾಗ ಈಗ 20, 29 ಇದೆ. 20 ಕಡಿಮೆ ಅಲ್ವಾ, ಇದನ್ನು ಲೋಯರ್ ಲಿಮಿಟ್ ಅಂತೀವಿ. 29 ಹೈಯೆಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ಅಪ್ಪರ್ ಲಿಮಿಟ್ ಅಂತೀವಿ. ಹಾಗಾದರೆ ಈ ಕ್ಲಾಸಲ್ಲಿ ಇರೋ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿದೆನಾ, ಇಲ್ಲ. ಇಲ್ಲಿ 29 ಇದೆ, ಇಲ್ಲಿ 30 ಇದೆ, ನಂಬರ್ ಚೇಂಜ್ ಇದೆ. ಸೊ ಈ ಥರ ಇದ್ದರೆ ನಾವು ಇದನ್ನು ಇನ್ಕ್ಲೂಸಿವ್ ಕ್ಲಾಸ್ ಅಂತ ಕರಿತಾ ಹೋಗ್ತೀವಿ. ಇದು ಈಸಿ ವೇಯಲ್ಲಿ ಹೇಳಿದ್ದೀನಿ. ಬಟ್ ಆದರೆ ಫಸ್ಟ್ ಲೈನಲ್ಲಿ ಏನು ಹೇಳಿದ್ದಾರೆ, ಲೋಯರು ಆಸ್ ವೆಲ್ ಆಸ್ ಅಪ್ಪರು ಬೋತ್ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್. ಆ ಎರಡೂ ನಂಬರ್ಗಳು, ಲೋಯರು ಅಪ್ಪರ್ ಎರಡೂ ನಂಬರ್ಗಳು ಅಲ್ಲೇ ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳ್ತಾರೆ. ಆದರೆ ಈ ಥರ ಬಂದಾಗ ಇಲ್ಲೇನು ಡಿಫೈನ್ ಮಾಡ್ತಾ ಹೋಗ್ತೀವಿ ಅಂದರೆ, ಎಕ್ಸಾಂಪಲ್ ಮತ್ತೆ ಬರಿತಾ ಹೋದರೆ 0 to 9, 10 to 19, 20 to 29. ಈಗ ನಾವು ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿ 0 ಇಂದ 9 ಬರೋವಂಥ ಎಲ್ಲ ವ್ಯಾಲ್ಯೂಸ್ಗಳನ್ನ ಈ ಕ್ಲಾಸಿಗೆ ತೊಗೊತೀವಿ. 0 ಇಂದ 9ಗೆ ಅಂದರೆ 0, 1, 2, 3, 4, 5, 6, 7, 8, 9 ಎಲ್ಲ ನಂಬರ್ಸ್ಗಳು ಈ ಕ್ಲಾಸಲ್ಲೇ ಬರಬೇಕು ವ್ಯಾಲ್ಯೂಸ್ಗಳು. ಈಗ 9 ಆದಮೇಲೆ 10 ಬಂತು ಅಂದರೆ ಅದು ನೆಕ್ಸ್ಟ್ ಕ್ಲಾಸಿಗೆ ಮೂವ್ ಆಗುತ್ತೆ. 10 to 19 ಬರೋಂಥ ಎಲ್ಲ ವ್ಯಾಲ್ಯೂಸ್ಗಳು ಇದರಲ್ಲೇ ಇರುತ್ತೆ. ಅಂದರೆ 0 ಲೋಯರ್ ಲಿಮಿಟು, ಈ 0 ನಂಬರು ಇದೇ ಕ್ಲಾಸಲ್ಲಿ ಇರಬೇಕು, 9 ನಂಬರ್ ಅನ್ನೋದು ಇದೇ ನಂಬರಲ್ಲಿ ಇರಬೇಕು. ಅದು ಆ ಕ್ಲಾಸಲ್ಲೇ ಇರುತ್ತೆ. ಆದರೂ ಎಕ್ಸ್ಪ್ಲನೇಷನ್ಸಲ್ಲಿ ಆ ಥರ ಕೊಟ್ಟಿದ್ದಾರೆ. ಅದು ನಿಮಗೆ ಯಾವ ರೀತಿ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದರೆ, ಇನ್ಕ್ಲೂಸಿವ್ ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ ಇದೆ, ಆ ಕಾನ್ಸೆಪ್ಟಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಬಟ್ ಇಲ್ಲೇನು ಲೋಯರ್ ಲಿಮಿಟು ಅಪ್ಪರ್ ಲಿಮಿಟು ಎರಡೂ ನಂಬರು ಅದೇ ಕ್ಲಾಸಲ್ಲಿ ಇನ್ಕ್ಲೂಡ್ ಆಗಿರಬೇಕು, ಅದೇ ಕ್ಲಾಸಲ್ಲೇ ಇರಬೇಕು. ಒಂದು ರೀತಿಯಾಗಿ ಹೇಳೋದಾದರೆ ಆ ಮೀನಿಂಗ್ ಆಗುತ್ತೆ. ಇನ್ನೊಂದು ರೀತಿ ಬರೋದಾದರೆ ಒಂದು ಕ್ಲಾಸಿನ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿರಬಾರ್ದು, ಅದನ್ನು ಇನ್ಕ್ಲೂಸಿವ್ ಕ್ಲಾಸ್ ಅಂತ ಕರಿತೀವಿ. ಇದು ಎಕ್ಸಾಂಪಲ್ ಬರ್ತೀನಿ. 0 to 9, 10 to 19. 0 to 9 ಆದಮೇಲೆ ನಾನು ಇಲ್ಲಿ ನೋಡಿ 0 to 9, 9 to 19 ಅಂತ ತೊಗೊಂಡಿಲ್ಲ, 9, 9 ಸೇಮ್ ತೊಗೊಂಡಿಲ್ಲ, ಗ್ಯಾಪ್ ಇದೆ ಅಲ್ವಾ. 0 to 9, ನೆಕ್ಸ್ಟು 10 to 19 ನೋಡಿ, 9 ಆದಮೇಲೆ 10 ಬಂತು, ನೆಕ್ಸ್ಟ್ 19 ಇದೆ, 90 ಆದಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕು 20, 20 to 29, 29 ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ 30. ಈ ರೀತಿ ಗ್ಯಾಪ್ ಇದೆ. ಸೊ ಇಂಥ ಕ್ಲಾಸಸ್ಗಳನ್ನು ನಾವು ಇನ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿಬೇಕು ಅಂತೇಳಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಕ್ಲಾಸ್. Exclusive class. In a class, if the lower limit is included in the same class and upper limit is excluded from that class, but included
in the next class. Such a class is called exclusive class. Here upper limit of a class is equal to lower limit of the next class. Example 10 to 20, 20 to 30, etc. After understood of inclusive class, the next expression is exclusive class. Inclusive class ಅರ್ಥ ಆಯಿತು ಅಂದರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಡಿಫಿಕಲ್ಟ್ ಏನಾಗಲ್ಲ, ಈಸಿ ಇರುತ್ತೆ. ಏನು ಹೇಳ್ತಾ ಇದ್ದಾರೆ, ಇನ್ ಎ ಕ್ಲಾಸ್, ಒಂದು ಕ್ಲಾಸಲ್ಲಿ ಇಫ್ ದ ಲೋಯರ್ ಲಿಮಿಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಸೇಮ್ ಕ್ಲಾಸ್, ಅದು ಅದೇ ಕ್ಲಾಸಲ್ಲಿ ಇರಬೇಕು. ಒಂದು ಕ್ಲಾಸಲ್ಲಿ ಅಪ್ಪರ್ ಲಿಮಿಟ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಕ್ಲಾಸ್, ಆ ಕ್ಲಾಸಿಂದ ಅದು ಎಕ್ಸ್ಕ್ಲೂಡ್ ಆಗಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾವು ಇನ್ಕ್ಲೂಸಿವ್ ಏನು ಮಾಡಿದ್ವಿ, ಲೋಯರು ಅಪ್ಪರು ಆ ಎರಡೂ ಲಿಮಿಟ್ಸ್ಗಳು ಇನ್ಕ್ಲೂಡೆಡ್ ಆಗಿರಬೇಕು ಅಂತ ಅಬ್ಸರ್ವ್ ಮಾಡಿದ್ವಿ ಒಂದೇ ಕ್ಲಾಸಲ್ಲಿ. ಆದರೆ ಇಲ್ಲಿ ಲೋಯರ್ ಲಿಮಿಟ್ ಅಷ್ಟೇ ಇನ್ಕ್ಲೂಡ್ ಆಗಿರಬೇಕಂತೆ, ಅಪ್ಪರ್ ಲಿಮಿಟ್ಟು ಎಕ್ಸ್ಕ್ಲೂಡ್ ಆಗಿರಬೇಕು, ಅದರಲ್ಲಿ ಇರಬಾರ್ದಂತೆ. ಆದರೆ ಅದೆಲ್ಲಿರಬೇಕು, ಬಟ್ ಇನ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್, ಮುಂದಿನ ಕ್ಲಾಸಲ್ಲಿ ಅದು ಇನ್ಕ್ಲೂಡ್ ಆಗಿರಬೇಕು. ನೋಡಿ, ಲೋಯರ್ ಲಿಮಿಟು ಅಪ್ಪರ್ ಲಿಮಿಟು ಎರಡೂ ಒಂದೇ ಕ್ಲಾಸಲ್ಲಿ ಇನ್ಕ್ಲೂಡ್ ಆಗಿದ್ರೆ ಅದು ಇನ್ಕ್ಲೂಸಿವ್ ಕ್ಲಾಸ್ ಅಂತ ಕರಿಬೇಕು. ಅದರಲ್ಲಿ ಲೋಯರ್ ಲಿಮಿಟು ಒಂದು ಕ್ಲಾಸಲ್ಲಿ ಇನ್ಕ್ಲೂಡ್ ಆಗಿ ಅಪ್ಪರ್ ಲಿಮಿಟ್ ಮಾತ್ರ ನೆಕ್ಸ್ಟ್ ಕ್ಲಾಸಿಗೆ ಅದು ಇನ್ಕ್ಲೂಡ್ ಆದರೆ, ಅದು ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಕ್ಲೂಡ್ ಆಗಿ ಫಸ್ಟ್ ಕ್ಲಾಸಲ್ಲಿ ಬಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ಅದು ಆ್ಯಡ್ ಆದರೆ, ಇನ್ಕ್ಲೂಡ್ ಆದರೆ, ಕೌಂಟ್ ಆದರೆ, ಅಂಥ ಕ್ಲಾಸ್ಗಳನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರೀತಾರೆ ಅಂತ ಹೇಳಿದ್ದಾರೆ. ಅದನ್ನು ಇನ್ನೊಂದು ವೇದಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ, ಇಯರ್ ಅಪ್ಪರ್ ಲಿಮಿಟ್ ಆಫ್ ದ ಎ ಕ್ಲಾಸ್ ಈಕ್ವಲ್ ಟು ದಿ ಲೋಯರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾವೇನು ಹೇಳಿದ್ವಿ, ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿರಬಾರ್ದು ಅಂತ ನೋಡಿದ್ವಿ, ಹೌದಾ, ನಾಟ್ ಈಕ್ವಲ್ ಅಂತ ನೋಡಿದ್ವಿ. ಬಟ್ ಇಲ್ಲಿ ಹೇಳ್ತಿದ್ದಾರೆ ಅಪ್ಪರ್ ಲಿಮಿಟು ಈಕ್ವಲ್ ಆಗಿರಬೇಕು, ಇಲ್ಲಿ ನಾಟ್ ಈಕ್ವಲ್ ಅಂತ ಹೇಳಿದ್ದಾರೆ, ಇಲ್ಲಿ ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ಯಾವುದಕ್ಕೆ, ಲೋಯರ್ ಲಿಮಿಟು ಯಾವ ಕ್ಲಾಸಿಗೆ, ನೆಕ್ಸ್ಟ್ ಕ್ಲಾಸಿಗೆ. ಒಂದು ಕ್ಲಾಸಲ್ಲಿರುವಂಥ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿ ಸೇಮ್ ಇದ್ದರೆ ದಟ್ ಈಸ್ ಎಕ್ಸ್ಕ್ಲೂಸಿವ್, ಸೇಮ್ ಇಲ್ಲ ಅಂದರೆ ಇನ್ಕ್ಲೂಸಿವ್. ಸೊ ಇದಿಷ್ಟು ಎಕ್ಸ್ಪ್ಲನೇಷನಲ್ಲಿ ನಾವು ನೋಡ್ತಾ ಹೋದ್ವಿ. ಇದನ್ನು ಅರ್ಥ ಆಗೋಕ್ಕೋಸ್ಕರ ಮತ್ತೆ ಎಕ್ಸಾಂಪಲ್ ತೊಗೊತಾ ಹೋದಾಗ, ಎಕ್ಸಾಂಪಲ್ ಈಗ 0 to 10, 10 to 20, 20 to 30 ಅಬ್ಸರ್ವ್ ಮಾಡಿ. ಈ ಎಕ್ಸಾಂಪಲಿ ಈಗ 0, 10ಅಲ್ಲಿ ಲೋಯೆಸ್ಟು ಲೋಯರ್ ಲಿಮಿಟು, ಹೈಯೆಸ್ಟು ಅಪ್ಪರ್ ಲಿಮಿಟು. 10, 20ಯಲ್ಲಿ ಇದು 10 ಲೋಯರ್ ಲಿಮಿಟು, ಹೈಯೆಸ್ಟ್ 20 ಅಪ್ಪರ್ ಲಿಮಿಟು. ಇದು ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, ಕ್ಲಾಸ್ ನಂಬರ್ 3, 3 ಕ್ಲಾಸ್ನ ತೊಗೊಂಡಿದ್ದೀವಿ. ಹಾಗಾದ್ರೆ 20, 30ಯಲ್ಲಿ ಥರ್ಡ್ ಕ್ಲಾಸಲ್ಲಿ 20, 30ಯಲ್ಲಿ 30 ಕಡಿಮೆ ವ್ಯಾಲ್ಯೂ ಅಲ್ವಾ, ಲೋಯರ್ ಲಿಮಿಟು, ಸಗಲ್ ಲೋಯರ್ ಲಿಮಿಟು. 30 ಅಪ್ಪರ್ ಲಿಮಿಟ್, ಹೈಯೆಸ್ಟ್ ವ್ಯಾಲ್ಯೂ ಅಪ್ಪರ್ ಲಿಮಿಟು. ಹಾಗಾದರೆ ಲೋಯರ್ ಲಿಮಿಟು ಅಪ್ಪರ್ ಲಿಮಿಟನ್ನು ನಾವು ಡಿವೈಡ್ ಮಾಡ್ಕೊಂಡ್ವಿ. ಇಲ್ಲಿ ಯಾವುದೋ ಒಂದು ಕ್ಲಾಸ್ ತೊಗೊಳೋಣ, ಈ ಕ್ಲಾಸ್ ತೊಗೊಳೋಣ. ಈ ಕ್ಲಾಸಲ್ಲಿರುವಂಥ ಅಪ್ಪರ್ ಲಿಮಿಟು 10, ಓಕೆನಾ, ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿದೆನಾ, ಅದನ್ನು ಹೇಳ್ತಾ ಇರೋದು. ಅಪ್ಪರ್ ಲಿಮಿಟು UL 10 ಅನ್ನೋದು ಈ ನೆಕ್ಸ್ಟ್ ಕ್ಲಾಸಿಗೆ ಲೋಯರ್ ಲಿಮಿಟ್ ಆಗಿ ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ಲೋಯರ್ ಲಿಮಿಟು 10, ಅಪ್ಪರ್ ಲಿಮಿಟು 10. ಫಸ್ಟ್ ಕ್ಲಾಸಲ್ಲಿರೋ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿದೆ 10, 10. ಹಾಗಾದರೆ ಈ ಕ್ಲಾಸಲ್ಲಿರುವಂಥ ಅಪ್ಪರ್ ಲಿಮಿಟ್ 20, ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ 20 ಆಗಿದೆ. ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ 20, 20. ಸೊ ಹಾಗಾದ್ರೆ ಈ ರೀತಿ ಇರೋಂಥ ಒಂದು ಕ್ಲಾಸಸ್ನ ಏನಂತ ಕರಿಬೇಕು, ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಎಕ್ಸ್ಪ್ರೆಷನ್ ನೋಡ್ತಾ ಹೋದಾಗ ಮತ್ತೆ ಬರಿತಾ ಹೋಗ್ತೀವಿ. 0 to 10, 10 to 20, 20 to 30 ಎಕ್ಸಾಂಪಲ್. ಈಗ 0
in 0 1 0 1 2 3 4 5 6 7 8 9 9 ಅಪ್ ಟು ಲಿಮಿಟ್ 9 ನಂಬರ್ಸ್ ಮಾತ್ರ ಅಲ್ಲಿ ಆ ಕ್ಲಾಸಿಗೆ ಅದು ಆ್ಯಡ್ ಆಗುತ್ತೆ, ಆ ಕ್ಲಾಸಿಗೆ ರಿಲೇಟೆಡ್ ಇದೆ. 10 ರಿಲೇಟೆಡ್ ಆಗಲ್ಲ ಸರ್. ಆ್ಯಕ್ಚುಲಿ ಇದೆಲ್ಲ ಇಲ್ಲಿ 10 ಅಂತ ನಿಮಗೆ ಕನ್ಫ್ಯೂಷನ್ ಆದರೆ 10 ಇಲ್ಲಿ ಬರಲ್ಲ. ಈಗ 0 ಇಂದ 9 ಮಟ್ಟ ಬರೋಂಥ ಎಲ್ಲ ನಂಬರ್ಸ್ಗಳು ಈ ಕ್ಲಾಸಲ್ಲಿ ಇರುತ್ತೆ. 10 ಬಂತು ಅಂದರೆ ಅದು ನೆಕ್ಸ್ಟ್ ಕ್ಲಾಸಿಗೆ ಆ್ಯಡ್ ಆಗಬೇಕು. ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ, ಲೋಯರ್ ಲಿಮಿಟು ಇನ್ಕ್ಲೂಡ್ ಆಗಿರಬೇಕು. 0 ಇದರಲ್ಲೇ ಇರುತ್ತೆ, 0 to 10 ಅಲ್ಲಿ 0 ಈ ಕ್ಲಾಸಲ್ಲೇ ಇರುತ್ತೆ ಸೇಮ್ ಕ್ಲಾಸಲ್ಲಿ. ಆದರೆ ಅಪ್ಪರ್ ಲಿಮಿಟು ಬಿಟ್ಟಿರಬೇಕು, ಅಂದರೆ ಎಕ್ಸ್ಕ್ಲೂಸಿವ್ ಅದರಲ್ಲಿ ಇರಬಾರ್ದು. ಅದು ಇನ್ಕ್ಲೂಡ್ ಆಗಿರಬೇಕು ಯಾವುದಕ್ಕೆ, ನೆಕ್ಸ್ಟ್ ಕ್ಲಾಸಿಗೆ. ಹಾಗಾದರೆ ಈ 10 ಅಂತ ಏನಾದರೂ ಬಂತು ಅಂದರೆ ನೀವು ಈ ಕ್ಲಾಸಿಗೆ ತೊಗೊಳಂಗಿಲ್ಲ, ನೆಕ್ಸ್ಟ್ ಕ್ಲಾಸಿಗೆ ತೊಗೋಬೇಕು. 10 to 20 20ನ ಈ ಕ್ಲಾಸಿಗೆ ತೊಗೊಳಂಗಿಲ್ಲ, ನೆಕ್ಸ್ಟ್ ಕ್ಲಾಸಿಗೆ ತೊಗೋಬೇಕು. ಸೊ ಹಾಗಾದರೆ ಈ ರೀತಿ ಇರೋಂಥ ಒಂದು ಪ್ರೋಸೆಸ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಎಕ್ಸ್ಕ್ಲೂಸಿವ್ ಕ್ಲಾಸಿಗೂ ಇನ್ಕ್ಲೂಸಿವ್ ಕ್ಲಾಸಿಗೂ ಡಿಫ್ರೆನ್ಸ್ ಇಷ್ಟೇ. ಆ ಡಿಫ್ರೆನ್ಸ್ನ ಇನ್ನೊಂದ್ಸತಿ ನೀವು ಕ್ಲೀನಾಗಿ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್, ಬಟ್ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಆಗಿಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. 2 ಎಕ್ಸ್ ವ್ಯಾಲ್ಯೂಸ್ನ ನಾನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 0 to 9, 10 to 19, 20 to 29. ಇಲ್ಲಿ 0 to 10, 10 to 20, 20 to 30 ನೋಡಿ. ಇಲ್ಲಿ 0 to 9 ಇದೆ. ಈ 9 ಆದಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಇದು 9 ಸೇಮ್ ಆಗಿಲ್ಲ. 9 ಇರೋದು ನೆಕ್ಸ್ಟ್ ವ್ಯಾಲ್ಯೂ 10 ಇಂದ ಸ್ಟಾರ್ಟ್ ಆಗಿದೆ. 10 to 19 ಇದೆ. 19 ನೆಕ್ಸ್ಟ್ ಕ್ಲಾಸಿಗೆ ಸೇಮ್ ಆಗಿಲ್ಲ, ಬೇರೆ ಇದೆ. ಆದರೆ ಒಂದು ನಂಬರ್ ಗ್ಯಾಪ್ ಇರುತ್ತೆ ಯಾವಾಗಲೂ. ಈ ರೀತಿ ಇರೋಂಥ ಒಂದು ಕ್ಲಾಸ್ನ ನಾವು ಏನಂತ ಕರಿಬೇಕು, ಇನ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿಬೇಕು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿರೋಂಥ 10 ನೆಕ್ಸ್ಟ್ ಕ್ಲಾಸಿಗೆ ಕಂಟಿನ್ಯೂ ಆಗಿದೆ. ಇಲ್ಲಿರೋಂಥ ಹೈಯೆಸ್ಟ್ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ 20 ಕಂಟಿನ್ಯೂ ಆಗಿದೆ. ಈ ರೀತಿ ಕಂಟಿನ್ಯೂ ಆದಾಗ ಇದನ್ನು ನಾವು ಏನಂತ ಕರಿತೀವಿ, ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ಹಾಗಾದರೆ ಇದು ಇನ್ಕ್ಲೂಸಿವ್ ಕ್ಲಾಸಲ್ಲಿ ಇರೋಂಥ ಅಪ್ಪರ್ ನಂಬರು ನೆಕ್ಸ್ಟ್ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿಗೆ ಸೇಮ್ ಆಗಲ್ಲ. ಬಟ್ ಇಲ್ಲಿ ಅಪ್ಪರ್ ಲಿಮಿಟ್ ಇರೋದೇ ನೆಕ್ಸ್ಟ್ ಕ್ಲಾಸಿಗೆ ಲೋಯರ್ ಲಿಮಿಟ್ ಆಗಿರುತ್ತೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್. ಬಟ್ ಆದರೆ ಇಲ್ಲಿ ಕೌಂಟ್ ಮಾಡಬೇಕು ಅಂತ ಬಂದಾಗ 0 to 9 ಬರೋಂಥ ಎಲ್ಲ ನಂಬರ್ಸ್ಗಳನ್ನ ಇದರಲ್ಲೇ ತೊಗೊತೀವಿ ಈ ಕ್ಲಾಸಲ್ಲಿ. 0 to 9 ಅಂದರೆ ಯಾವ ನಂಬರ್ಸ್ ಬಂದರೂ 0 1 2 3 4 5 6 ಎಲ್ಲ 9 ಅಪ್ ಟು 9 ನಂಬರ್ಸ್ ಎಲ್ಲ ನಂಬರ್ಸ್ ಇಲ್ಲೇ ತೊಗೊತೀವಿ. ಆದರೆ ಇಲ್ಲಿ 0 to 10 ಅಲ್ಲಿ 0 ಇಂದ 9 ಮಟ್ಟ ಅಂತ ತೊಗೊತೀವಿ. 10 ಬಂದರೆ ಇಲ್ಲಿ ತೊಗೊಳಲ್ಲ. ಆ 10 ಅನ್ನೋದು ಬಂತು ಅಂದರೆ ಅದು ನೆಕ್ಸ್ಟ್ ಕ್ಲಾಸಿಗೆ ಕೌಂಟ್ ಆಗಬೇಕು, ಈ ಕ್ಲಾಸಿಗೆ ಕೌಂಟ್ ಆಗಲ್ಲ. ಸೊ ಹಾಗಾಗಿ ಈ ಡಿಫ್ರೆನ್ಷಿಯೇಟ್ನ ಮೇನ್ ತಿಳ್ಕೊಬೇಕು. ಈಗ ಸರ್ 0 to 10 ಮಟ್ಟ ಇದೆಯಲ್ಲ, ಇದು 10 ಇರೋದ್ರಿಂದ 10 ನಂಬರ್ ಇದರಲ್ಲೇ ಬರುತ್ತಾ ಅಂತೇಳಿ ನಾವು ತೊಗೊಂಡ್ರೆ ರಾಂಗ್ ಆಗುತ್ತೆ. 0 to 10 ಅಂದರೆ ಅರ್ಥ 0 ಇಂದ 10 ನಂಬರ್ ಹಿಂದಿರೋಂಥ ನಂಬರ್ ಯಾವುದು, 9. 10 ನಂಬರ್ ಹಿಂದಿರೋಂಥ ನಂಬರ್ 9ಗೆ ಅಷ್ಟೇ ಏನಾಗುತ್ತೆ, 0 to 9 ಅಷ್ಟೇ ತೊಗೋಬೇಕು. 10 ಅಂತ ಬಂದರೆ ನೆಕ್ಸ್ಟ್ ಕ್ಲಾಸಿಗೆ ಕೌಂಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ 10 ಇಂದ ಸ್ಟಾರ್ಟ್ ಆಗುತ್ತೆ, 10 11 12 ಅಪ್ ಟು 19 ಮಟ್ಟ ತೊಗೋಬೇಕು. 20 ಕೌಂಟ್ ಆಗಲ್ಲ. ಈ 20 ನೆಕ್ಸ್ಟ್ ಕ್ಲಾಸಿಗೆ ಆ್ಯಡ್ ಆಗುತ್ತೆ. 20 to 30 ಮಟ್ಟ ಅಂದರೆ 30 ಬರಲ್ಲ, ನೆಕ್ಸ್ಟ್ ಕ್ಲಾಸಿಗೆ ಕೌಂಟ್ ಆಗುತ್ತೆ. ಸೊ ಈ ರೀತಿ ಮಾಡೋಂಥ ಒಂದು ಪ್ರೋಸೆಸ್ಸಲ್ಲಿ ನಾವು ಅಬ್ಸರ್ವೇಷನಲ್ಲಿ ನೋಡೋದು ಇನ್ಕ್ಲೂಸಿವ್ ಕ್ಲಾಸು ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸು. ನಾವು ಯಾವುದೇ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಲಿ ಮೆಜಾರಿಟಿ ಎಲ್ಲ ಪ್ರಾಬ್ಲಮ್ಸ್ಗಳು ನಾವು ಅಬ್ಸರ್ವ್ ಮಾಡಿದಾಗ ಎಕ್ಸ್ಕ್ಲೂಸಿವ್ ಕ್ಲಾಸ್ಗಳೇ ಇರುತ್ತೆ. ಇದು ಪ್ರಿನ್ಸಿಪಲ್, ಅದು ಕ್ಲಾಸ್ಗಳು ಯಾವ ರೀತಿ ಇರಬೇಕು ಅನ್ನೋದು. ಹಾಗಾಗಿ ಇನ್ಕ್ಲೂಸಿವ್ ಕ್ಲಾಸಲ್ಲಿ ಇರೋಂಥ ಒಂದು ಕ್ಲಾಸ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸಿಗೆ ಕನ್ವರ್ಟ್ ಮಾಡಿಕೊಂಡೇ ಮಾಡಬೇಕು. ಸೊ ಅದು ಪ್ರಿನ್ಸಿಪಲ್ ಇರೋದ್ರಿಂದ ನಾವು ಆ ಪ್ರಿನ್ಸಿಪಲ್ ಪ್ರಕಾರನೇ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಬೇಕು. ಈಗ ಇಲ್ಲಿ ಬರೆದಿರೋಂಥ ಎಕ್ಸಾಂಪಲ್ನ ನಾವು ನೋಡಿಕೊಂಡು ಈಗ ನಾವೇನು ಮಾಡಬೇಕು, ಇನ್ಕ್ಲೂಸಿವ್ ಇರೋಂಥ ಕ್ಲಾಸ್ನ ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡೋದನ್ನು ಕಲಿಬೇಕು. ಅದನ್ನು ಕಲಿಯೋಕ್ಕೆ ಇರೋಂಥ ಕಾನ್ಸೆಪ್ಟೇ ಕರೆಕ್ಷನ್ ಫ್ಯಾಕ್ಟರ್. Correction factor. CF, ಬಟ್ ಈ CF ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಬೇಡ. ಕರೆಕ್ಷನ್ ಫ್ಯಾಕ್ಟರ್ ಅಂತ ಹೇಳಿ ಇಟ್ ಈಸ್ ಆಫ್ ಆಫ್ ದ difference between
between lower limit of a class and upper limit of the preceding class correction factor is equal to lower limit of a class minus upper limit of the preceding class divided by 2 divided by 2. ನೋಡಿ ಕರೆಕ್ಷನ್ ಫ್ಯಾಕ್ಟರ್ ಅಲ್ಲಿ ಏನು ಹೇಳ್ತಿದ್ದಾರೆ, ಇಟ್ ಈಸ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ upper limit of preceding class. So this is off value. ಹಾಗಾದ್ರೆ ಕರೆಕ್ಷನ್ ಫ್ಯಾಕ್ಟರ್ ಅಂದ್ರೆ ಏನು? ಕರೆಕ್ಷನ್ ಫ್ಯಾಕ್ಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇನ್ಕ್ಲೂಸಿವ್ ಕ್ಲಾಸಲ್ಲಿ ಇರೋಂಥ ಕ್ಲಾಸಸ್ಗಳನ್ನು ಎಕ್ಸ್ಕ್ಲೂಸಿವ್ ಕ್ಲಾಸಿಗೆ ಕನ್ವರ್ಟ್ ಮಾಡಬೇಕು. ಯಾಕೆ ಅಂದರೆ ಪ್ರಾಬ್ಲಮ್ಸ್ನ ನಾವು ಯಾವಾಗಲೂ ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲೇ ಕೊಟ್ಟಿರೋಂಥ ಗಿವನ್ ಪ್ರಾಬ್ಲಮ್ಸು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ಗಳು ಎಕ್ಸ್ಕ್ಲೂಸಿವ್ ಕ್ಲಾಸ್ ಫಾರ್ಮ್ಯಾಟಲ್ಲೇ ಇರಬೇಕು. ಅದು ಪ್ರಿನ್ಸಿಪಲ್. ಅದು ಕ್ಲಾಸ್ ಯಾವ ರೀತಿ ಇರಬೇಕು ಅನ್ನೋದು ಒಂದು ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಪ್ರಕಾರ ಎಕ್ಸ್ಕ್ಲೂಸಿವ್ ಕ್ಲಾಸಲ್ಲಿ ಇಲ್ಲ ಅಂದರೆ, ಇಫ್ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಕ್ಲೂಸಿವ್, ದೆನ್ ಯು ಶುಡ್ ಕನ್ವರ್ಟ್ ಟು ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್. ಆ ಥರ ಇದ್ದಾಗ ಇನ್ಕ್ಲೂಸಿವಿಂದ ಎಕ್ಸ್ಕ್ಲೂಸಿವ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆ ರೀತಿ ಕನ್ವರ್ಟ್ ಮಾಡೋದಕ್ಕೆ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾನೇ ಕರೆಕ್ಷನ್ ಫ್ಯಾಕ್ಟರ್. ಹಾಗಾದರೆ ಕರೆಕ್ಷನ್ ಫ್ಯಾಕ್ಟರ್ ಅಂದರೆ ಯಾವ ರೀತಿ ಮಾಡ್ತಾರೆ ಅಂದರೆ, ಇಲ್ಲಿ ಒಂದು ಫಾರ್ಮುಲಾ ನೋಡಿ. ಫಸ್ಟು ಕರೆಕ್ಷನ್ ಫ್ಯಾಕ್ಟರ್ ಫಾರ್ಮುಲಾ, ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್, ಒಂದು ಕ್ಲಾಸಿನ ಲೋಯರ್ ಲಿಮಿಟ್ ತೊಗೊಳ್ಳಿ, ಮೈನಸ್ ಮಾಡಿ. ಅದನ್ನು ಯಾವ ನಂಬರಿಗೆ ಮೈನಸ್ ಮಾಡಬೇಕು? ಅಪ್ಪರ್ ಲಿಮಿಟ್ ಆಫ್ ದಿ ಪ್ರಿಸೀಡಿಂಗ್ ಕ್ಲಾಸ್. ಹಾಗಾದರೆ ಇಲ್ಲಿ ತೊಗೊಂಡಿರೋಂಥ ಯಾವ ಕ್ಲಾಸಿನ ಲೋಯರ್ ಲಿಮಿಟ್ ತೊಗೊಂಡಿರ್ತೀರ ಆ ಕ್ಲಾಸಿನ ಮೇಲ್ಗಡೆ ಹಿಂದಿನ ಕ್ಲಾಸಿನ ಪ್ರೀವಿಯಸ್ ಕ್ಲಾಸಿನ ಪ್ರಿಸೀಡಿಂಗ್ ಕ್ಲಾಸ್ ಅಂತ ಕರೀತಾರೆ. ಹಿಂದಿನ ಕ್ಲಾಸಿಗೆ ಆ ಪ್ರಿಸೀಡಿಂಗ್ ಕ್ಲಾಸಿನ ಅಪ್ಪರ್ ಲಿಮಿಟ್ ತೊಗೋಬೇಕಾದ್ರೆ ಒಂದು ಕಡೆ ಲೋಯರ್ ಲಿಮಿಟ್ ಇದೆ, ಇನ್ನೊಂದು ಕಡೆ ಅಪ್ಪರ್ ಲಿಮಿಟ್ ಇದೆ. ಒಂದು ಕ್ಲಾಸಿನ ನೀವು ಲೋಯರ್ ಲಿಮಿಟ್ ತೊಗೊಂಡಿದ್ದೀರ ಅಂದರೆ ಆ ಕ್ಲಾಸಿನ ಹಿಂದಿನ ಕ್ಲಾಸಲ್ಲಿ ಅಪ್ಪರ್ ಲಿಮಿಟ್ ತೊಗೋಬೇಕು. ಆ ಎರಡೂ ಕ್ಲಾಸಿನ ಆಫ್ ಡಿಫ್ರೆನ್ಸ್, ಆಫ್ ಅಂದರೆ ಎಷ್ಟು? ಡಿವೈಡೆಡ್ ಬೈ 2. ಇಲ್ಲೇ ಇದೆ ನೋಡಿ, ಆಫ್ lower limit of a class minus, that is difference, minus upper limit of the preceding class. ನೋಡಿ ಡೆಫಿನೇಷನ್ ಅಲ್ಲೇ ಮೀನಿಂಗ್ ಅಲ್ಲೇ ಇದೆ ಫಾರ್ಮುಲಾ. ಇದನ್ನೇ ಕಲ್ತ್ರೆ ಇದನ್ನೇ ನೀವು ಏನು ಮಾಡಬೇಕು, ಮೀನಿಂಗ್ ಕೇಳಿದ್ರೆ ಬರಿಬೋದು. ವಾಟ್ ಇಸ್ ದ ಮೀನಿಂಗ್ ಆಫ್ ಕರೆಕ್ಷನ್ ಫ್ಯಾಕ್ಟರ್ ಅಂದಾಗ, ಕರೆಕ್ಷನ್ ಫ್ಯಾಕ್ಟರ್ ಈಸ್ ಎ ಲೋಯರ್ ಲಿಮಿಟ್, ಇಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಅಪ್ಪರ್ ಲಿಮಿಟ್ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್ ಡಿವೈಡೆಡ್ ಬೈ 2 ಅಂತ ಹಿಂಗೆ ನೀವು ಬರೀಬೋದು, ನೆನ್ಪಿಟ್ಕೋಬೋದು. ಓಕೆ, ಇದಿಷ್ಟು ನಾವು ಕನ್ವರ್ಷನ್ ಮಾಡಬೇಕು. ಹಾಗಾದ್ರೆ ಕನ್ವರ್ಷನ್ ಮಾಡ್ತಾ ಹೋದಾಗ ಎಕ್ಸಾಂಪಲ್ ತೊಗೊತಾ ಹೋಗ್ತೀನಿ. ಎಕ್ಸಾಂಪಲ್ ನಂಬರ್ 1 ಪ್ರಕಾರ, ಎಕ್ಸಾಂಪಲ್ ಇಲ್ಲಿ ಒಂದು ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ. ಈ ಕ್ಲಾಸಲ್ಲಿ ನಾನು ನಿಮಗೆ ಅಸ್ಯೂಮ್ ಮಾಡ್ತೀನಿ, ಮಾರ್ಕ್ಸ್ ತೊಗೊಂಡಿದ್ದೀನಿ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ತೊಗೊತೀನಿ. ಹಾಗಾದ್ರೆ 0 to 9 ಮಟ್ಟ ಸ್ಕೋರ್ ಮಾಡಿರೋದು ಒಂದು 10 ಮೆಂಬರ್ಸ್ ಇದ್ದಾರೆ ಅಂತ, 10 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಸ್ಯೂಮ್ ಮಾಡಿ. ನೆಕ್ಸ್ಟ್ 10 to 19 ಸ್ಕೋರ್ ಮಾಡಿರೋದು ಒಂದು 8 ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟು 20 to 29 ಸ್ಕೋರ್ ಮಾಡಿರೋರು ಒಂದು 12 ಮೆಂಬರ್ಸ್ ಇದ್ದಾರೆ, 12 ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟ್ 30 to 39 ಸ್ಕೋರ್ ಮಾಡಿರೋರು ಒಂದು 14 ಸ್ಟೂಡೆಂಟ್ಸ್ ಇದ್ದಾರೆ, 40 to 49 ಸ್ಕೋರ್ ಮಾಡಿರೋರು, ಸೊ ಇಲ್ಲಿ ನಾವು ತಗೊಂಡಾಗ ಒಂದು 2 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಸ್ಯೂಮ್ ಮಾಡೋಣ.
ಓಕೆನಾ. ಹಾಗೆ ಒಂದು ಕಾಲೇಜಲ್ಲಿ ಅಥವಾ ಒಂದು ಸ್ಕೂಲಲ್ಲಿ ನಾನು ಟೆಸ್ಟ್ ಮಾಡಿದಾಗ ಮಾರ್ಕ್ಸು 0 to 9 ಮಾರ್ಕ್ಸ್ ತೊಗೊಂಡಿರೋರು ಇನ್ ಬಿಟ್ವೀನ್ ಸ್ಟೂಡೆಂಟ್ಸ್ ಇದ್ದಾರೆ, 10 to 19 ಇನ್ ಬಿಟ್ವೀನ್ ಸ್ಕೋರ್ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ ಒಂದು ಸಬ್ ರೇಂಜ್ ಕ್ಲಾಸಸ್ನ ಡಿವೈಡ್ ಮಾಡಿದ್ದೀನಿ. ಈ ಕ್ಲಾಸ್ ಪ್ರಕಾರ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ನಾವು ಸ್ಟಡಿ ಮಾಡೋಕ್ಕೆ ಹೋದಾಗ ಫಸ್ಟ್ ಇರೋಂಥ ಕಾನ್ಸೆಪ್ಟ್ ಯಾವುದು ಮಾರ್ಕ್ಸ್ ಅಂದರೆ ಏನು, ವೇರಿಯಬಲ್ನ ನಾವು ಸಿಂಬಲ್ ಏನು ತೊಗೊಂತೀವಿ, ಎಕ್ಸ್ ಅಂತೇಳಿ ತೊಗೊತಾ ಹೋಗ್ತೀವಿ. ಇದು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನೋದೇನು, ಚಾನ್ಸ್ ಆಫ್ ಅಕ್ಕರ್ಸ್ ಟು ಡಿಫ್ರೆಂಟ್ ಕ್ಲಾಸಸ್. ಈ ಡಿಫ್ರೆಂಟ್ ಕ್ಲಾಸಸ್ಗೆ ಎಷ್ಟೆಷ್ಟು ಅಕ್ಕರ್ಸ್ ಆಗುತ್ತೆ ವ್ಯಾಲ್ಯೂಸ್ಗಳನ್ನ ನೋಡೋದೇ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾದರೆ ಫ್ರೀಕ್ವೆನ್ಸಿ ಅಂದರೆ ಎಫ್. ಓಕೆನಾ, ಸ್ಪೇಸ್ ಇಲ್ಲ, ಇಲ್ಲೇ ಬರೆದಿರ್ತೀನಿ, ಎಫ್, ಸ್ಮಾಲ್ ಎಫ್ ಅನ್ನೇ ಯೂಸ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಈ ಕ್ಲಾಸು ಫಸ್ಟ್ ಇನ್ಕ್ಲೂಸಿವ್ ಕ್ಲಾಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂದಾಗ ನೋಡಿ, ಇಲ್ಲಿ ಫಸ್ಟ್ ಕ್ಲಾಸಲ್ಲಿ ಅಪ್ಪರ್ ಲಿಮಿಟ್ 9, ನೆಕ್ಸ್ಟ್ ಕ್ಲಾಸಿಗೆ ಸೇಮ್ ಆಗಿಲ್ಲ. ಹಾಗಾದರೆ ಇದು ನಾವು ಇನ್ಕ್ಲೂಸಿವ್ ಅಂತ ಕರಿಬೇಕಾ ಎಕ್ಸ್ಕ್ಲೂಸಿವ್ ಅಂತ ಕರಿಬೇಕಾದ್ರೆ ಇದು ಯಾವುದಾಗುತ್ತೆ, ಎಕ್ಸ್ಕ್ಲೂಸಿವ್ ಅಲ್ಲ, ಇನ್ಕ್ಲೂಸಿವ್ ಆಗುತ್ತೆ. ಯಾಕಂದರೆ ಇಲ್ಲಿ 9 ಸೇಮ್ ಇದ್ದರೆ ಎಕ್ಸ್ಕ್ಲೂಸಿವ್. ಇಲ್ಲಿ 9 ನೆಕ್ಸ್ಟ್ ವ್ಯಾಲ್ಯೂ 10 ಆಗಿದೆ, ಅಂದರೆ ಗ್ಯಾಪ್ ಇದೆ, 1 ಗ್ಯಾಪೋ 2 ಗ್ಯಾಪೋ 3 ಗ್ಯಾಪೋ ಗೊತ್ತಿಲ್ಲ, ಒಟ್ಟು ಗ್ಯಾಪ್ ಇದೆ, ಆ ನಂಬರ್ ಸೇಮ್ ಇಲ್ಲ. ನೋಡಿ, ಈಗ ಇದರಲ್ಲಿ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟಲ್ಲಿ ಅಪ್ಪರ್ ಲಿಮಿಟ್ ಯಾವುದು 19, ಈ 19 ನೆಕ್ಸ್ಟ್ ಕ್ಲಾಸಿಗೆ ಸೇಮ್ ಆಗಿದೆನಾ, ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟಿಗೆ ಸೇಮ್ ಆಗಿದೆನಾ, ಇಲ್ಲ. ಈ ರೀತಿ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ, ಇನ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಇನ್ಕ್ಲೂಸಿವ್ ಕ್ಲಾಸ್ನ ನಾವೀಗ ಏನು ಮಾಡಬೇಕು, ಎಕ್ಸ್ಕ್ಲೂಸಿವ್ ಕ್ಲಾಸಿಗೆ ಕನ್ವರ್ಟ್ ಮಾಡಬೇಕು. ಅದನ್ನು ಹೆಂಗೆ ಕನ್ವರ್ಟ್ ಮಾಡಬೇಕು, ಕರೆಕ್ಷನ್ ಫ್ಯಾಕ್ಟರ್ ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕು. ಹಾಗಾದರೆ ಕರೆಕ್ಷನ್ ಫ್ಯಾಕ್ಟರ್ ಫಾರ್ಮುಲಾ ಯೂಸ್ ಮಾಡಿರೋ ಪ್ರಕಾರ ಫಸ್ಟು ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಕ್ಲಾಸಿಗೆ ಲೋಯರ್ ಲಿಮಿಟ್ ಬೇಕು. ಓಕೆ, ಈಗ ಕ್ಲಾಸ್ ನಂಬರ್ 1, ಇದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5 ಕ್ಲಾಸ್ ಇದೆ. ಈಗ ಯಾವುದಾದ್ರೂ ಒಂದು ಕ್ಲಾಸಿಂದ ಲೋಯರ್ ಲಿಮಿಟ್ ಬೇಕು ಅಂದಾಗ ಯಾವ ಕ್ಲಾಸಿಂದ ಆದರೂ ತೊಗೋಬೋದು, ಅದರಲ್ಲಿ ಫಸ್ಟ್ ಕ್ಲಾಸ್ ತೊಗೋಬಾರ್ದು. ಯಾಕೆಂದರೆ ಫಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ 0 ಅಂತ ನಾವು ತೊಗೊಂಡ್ರೆ ನೆಕ್ಸ್ಟ್ ಇಲ್ಲಿ ಅಪ್ಪರ್ ಲಿಮಿಟ್ ಆಫ್ ಪ್ರಿಸೀಡಿಂಗ್ ಕ್ಲಾಸ್ ಬೇಕಂದರೆ ಈ ಕ್ಲಾಸಿನ ಹಿಂದಿನ ಕ್ಲಾಸಿನ ಅಪ್ಪರ್ ಲಿಮಿಟ್ ಬೇಕು ಅಂತ ಹೇಳಿದ್ದಾರೆ. ಇದೇ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಇದರಿಂದ ಯಾವ ಕ್ಲಾಸು ಇಲ್ಲ. ಹಾಗಾಗಿ ನಮಗೆ ಹಿಂದಿನ ಕ್ಲಾಸ್ ಸಿಗೋ ರೀತಿ ಬೇಕಂದಾಗ ಒಂದು ಕ್ಲಾಸ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸಲ್ಲಿ ಬೇರೆ ತೊಗೋಬೇಕು. ಹಾಗಾಗಿ ನಾನು ಈಗ ಫಸ್ಟ್ ಕ್ಲಾಸ್ ತೊಗೊಳಲ್ಲ, ಸೆಕೆಂಡ್ ಕ್ಲಾಸ್ ತೊಗೊತೀನಿ ಅಂತ ಅಂದ್ಕೊಳ್ಳಿ. ಈಗ ಮತ್ತೊಂದು ಸೆಕೆಂಡ್ ಎ ಕ್ಲಾಸ್, ನಾನು ಎ ಕ್ಲಾಸ್ ಚಾಯ್ಸ್ ಮಾಡಿರೋದು ಈ ಕ್ಲಾಸಿಗ. ಕ್ಲಾಸ್ ಯಾವುದು 10 to 19. ಇದರಲ್ಲಿ 10 to 19ನಲ್ಲಿ ಲೋಯರ್ ಲಿಮಿಟ್ ಅಂದರೆ ಯಾವುದು 10. ಹಾಗಾದ್ರೆ ಇಲ್ಲಿ 10 ತೊಗೊತಾ ಇದ್ದೀನಿ, ಮೈನಸ್ ಲೋಯರ್ ಲಿಮಿಟು ಈ ಕ್ಲಾಸಿಂದ ತೊಗೊಂಡೆ. ನೆಕ್ಸ್ಟ್ ಯಾವ್ದು ಬೇಕು, ಅಪ್ಪರ್ ಲಿಮಿಟ್ ಬೇಕು, ಅದು ಯಾವುದು ಪ್ರಿಸೀಡಿಂಗ್ ಕ್ಲಾಸಿಗೆ. ಹಾಗಾದರೆ ಈ ಕ್ಲಾಸಿನ ಹಿಂದಿನ ಕ್ಲಾಸಲ್ಲಿ ಇರುವಂಥ ಅಪ್ಪರ್ ಲಿಮಿಟು 0, 9ಅಲ್ಲಿ ಹೈಯೆಸ್ಟ್ ಯಾವುದು 9, ಈ ನಂಬರ್ ಬೇಕು. ಹಾಗಾದರೆ ಫಸ್ಟು ಲೋಯರ್ ಲಿಮಿಟ್ ಆಫ್ ದಿಸ್ ಕ್ಲಾಸ್, ಅಪ್ಪರ್ ಲಿಮಿಟ್ ಆಫ್ ಪ್ರಿಸೀಡಿಂಗ್ ಕ್ಲಾಸ್ 10, 9 ಡಿವೈಡೆಡ್ ಬೈ ಹೌ ಮಚ್ 2. ಕಾನ್ಸ್ಟೆಂಟ್ ವ್ಯಾಲ್ಯೂ ಇದು, ಫಾರ್ಮದಲ್ಲಿ ಫಿಕ್ಸ್ ಇರುತ್ತೆ. ಹಾಗಾದರೆ 10ಅಲ್ಲಿ 9 ಹೋದರೆ 1 ಡಿವೈಡೆಡ್ ಬೈ 2, 1/2 ಅಂದರೆ ಎಷ್ಟು 0.5. ಹಾಗಾದರೆ ಕರೆಕ್ಷನ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟು 0.5. ಈ ಒಂದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆದಮೇಲೆ ನಾವು ಈಗ ಇನ್ಕ್ಲೂಸಿವ್ ಇರೋವಂಥ ಕ್ಲಾಸ್ನ ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಅದನ್ನು ಕನ್ವರ್ಷನ್ನ ನಾನು ಇಲ್ಲೇ ಮಾಡ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ, ಇದು ರಬ್ ಮಾಡ್ತೀನಿ. ಈ 0.5ನ ಏನು ಮಾಡಬೇಕು ಅಂದರೆ ಎಲ್ಲ ಕ್ಲಾಸಸ್ಸಲ್ಲಿರುವಂಥ ಲೋಯರ್ ಲಿಮಿಟಿಗೆ ಲೆಸ್ ಮಾಡ್ಕೋಬೇಕು, ಮೈನಸ್ ಮಾಡಬೇಕು. ಅದೇ 0.5ನ ಎಲ್ಲ ಕ್ಲಾಸಲ್ಲಿರೋಂಥ ಅಪ್ಪರ್ ಲಿಮಿಟಿಗೆ ಆ್ಯಡ್ ಮಾಡಬೇಕು. ನೋಡಿ, ಲೋಯರ್ ಲಿಮಿಟಿಗೆ ಈ 0.5ನ ಲೆಸ್ ಮಾಡ್ಕೊಳ್ಳಿ, ಅಪ್ಪರ್ ಲಿಮಿಟಿಗೆ ಇದನ್ನು ಪ್ಲಸ್ ಮಾಡಿ, ಆ್ಯಡ್ ಮಾಡಿ. ಸೊ ಈ ರೀತಿ ಮಾಡಿದಾಗ ನಿಮಗೆ ಇನ್ಕ್ಲೂಸಿವ್ ಇರೋವಂಥ ಕ್ಲಾಸು ಎಕ್ಸ್ಕ್ಲೂಸಿವ್ ಕ್ಲಾಸಿಗೆ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಅಬ್ಸರ್ವ್ ಮಾಡಿ, ಫಸ್ಟ್ 0 ಇದೆ, ಈಗ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಲೋಯರ್ ಲಿಮಿಟ್ ಅಲ್ವಾ ಇವೆಲ್ಲ, ಫಸ್ಟು ಲೋಯರ್ ಲಿಮಿಟ್ ಮಾಡಿಬಿಡ್ತೀನಿ, ಲೋಯರ್ ಲಿಮಿಟ್ ಅಷ್ಟೇ ತೊಗೊತೀನಿ. ಹಾಗಾದರೆ 0.5ನ ಲೆಸ್ ಮಾಡಬೇಕು. ಫಸ್ಟ್ ಎಕ್ಸ್ ವ್ಯಾಲ್ಯೂ 0ಅಲ್ಲಿ 0.5 ಹೋದರೆ ಮೈನಸ್ 0.5. ಓಕೆ, ನೆಕ್ಸ್ಟ್ 10ನಲ್ಲಿ 0.5 ಲೆಸ್ ಮಾಡಿದರೆ 9.5. 20ಯಲ್ಲಿ 0.5 ಲೆಸ್ ಮಾಡಿದರೆ 19.5. 30ಯಲ್ಲಿ 0.5 ಲೆಸ್ ಮಾಡಿದರೆ 29.5. 40ಯಲ್ಲಿ 0.5 ಲೆಸ್ ಮಾಡಿದರೆ 39.5. ಹಾಗಾದರೆ
ಆ ಎಲ್ಲ ಕ್ಲಾಸಲ್ಲಿ ಲೋಯರ್ ಲಿಮಿಟಿಗೆ ನಾವು 0.5 ಏನು ಬಂದಿದೆ ಕರೆಕ್ಷನ್ ಫ್ಯಾಕ್ಟರ್ ವ್ಯಾಲ್ಯೂನ ಮೈನಸ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಅಡಿಷನ್ ಆ್ಯಡ್ ಮಾಡ್ತಾ ಹೋಗ್ಬೇಕು. ಆ್ಯಡ್ ಮಾಡಬೇಕಾಗಿರೋದು ಯಾವುದು ಅಪ್ಪರ್ ಲಿಮಿಟಿಗೆ. ಆಗ 9 ಈ 9ಗೆ ಎಷ್ಟು ಬಂದಿದೆ ಆನ್ಸರು 0.5 ಬಂದಿದೆ. 9 ಪ್ಲಸ್ 0.5 9.5, 19 ಪ್ಲಸ್ 0.5 19.5, 29 plus 0.5 29.5, 39 plus 0.5 39.5, 49 plus 0.5 49.5. ಇನ್ನು ಫ್ರೀಕ್ವೆನ್ಸಿ ಏನಿದೆ ಆ್ಯಸ್ ಯೂಶುವಲಿ ಸೇಮ್ ಕಾಪಿ ಮಾಡಿ, ಅದು ಯಾವತ್ತೂ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಇನ್ಕ್ಲೂಸಿವಿಂದು ಎಕ್ಸ್ಕ್ಲೂಸಿವ್ಗೆ ಕನ್ವರ್ಟ್ ಮಾಡ್ತಿರೋದು ಓನ್ಲಿ ಕ್ಲಾಸಸ್ಗಳನ್ನ, ಫ್ರೀಕ್ವೆನ್ಸಿ ಇಲ್ಲ. ಕ್ಲಾಸ್ ಅಂದರೆ ಯಾವುದು ಎಕ್ಸ್ ಕಾಲಮ್ ಅಷ್ಟೇ ಕ್ಲಾಸ್ ಆಗುತ್ತೆ. ಇದು ಫ್ರೀಕ್ವೆನ್ಸಿ, ಇದು ಕ್ಲಾಸ್ ಅಲ್ಲ. ಓಕೆನಾ? ನೋಡಿ, ಈಗ ಇನ್ಕ್ಲೂಸಿವ್ ಇರೋಂಥ ಕ್ಲಾಸು ಎಕ್ಸ್ಕ್ಲೂಸಿವ್ ಆಯಿತು. ಇನ್ಕ್ಲೂಸಿವ್ ಇರೋಂಥ ಕ್ಲಾಸು ಕನ್ವರ್ಟ್ ಆಗಿದೆ. ಯಾವುದಕ್ಕೆ ಕನ್ವರ್ಟ್ ಆಗಿದೆ? ಎಕ್ಸ್ಕ್ಲೂಸಿವ್ ಕ್ಲಾಸಿಗೆ ಆಗಿದೆ. ನೋಡಿ, ಅಬ್ಸರ್ವ್ ಮಾಡಿ. ಹಾಗಾದರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂದರೆ ಮೀನಿಂಗ್ ಏನು? ಆ ಕ್ಲಾಸಲ್ಲಿರೋ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿರಬೇಕು. ಆ ಕ್ಲಾಸಲ್ಲಿರೋ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿರಬೇಕು. ಆದರೆ ಈ ಕ್ಲಾಸಲ್ಲಿರೋ ಹೈಯೆಸ್ಟ್ ನಂಬರ್ ನೆಕ್ಸ್ಟ್ ಕ್ಲಾಸಿಗೆ ಲೋಯೆಸ್ಟ್ ಆಗಿದೆ. ಹೈಯೆಸ್ಟು ಲೋಯೆಸ್ಟ್ ಆಗಿದೆ, ಹೈಯೆಸ್ಟು ಲೋಯೆಸ್ಟ್ ಆಗಿದೆ. ಹಾಗಾದರೆ ಸೇಮ್ ಈ ರೀತಿ ಸೇಮ್ ಬರೋಂಥ ಒಂದು ವ್ಯಾಲ್ಯೂಸ್ಗಳನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಹೌ ಇನ್ಕ್ಲೂಸಿವ್ ಕ್ಲಾಸ್ ಕನ್ವರ್ಟೆಡ್ ಟು ಎಕ್ಸ್ಕ್ಲೂಸಿವ್ ಕ್ಲಾಸಸ್. ಓಕೆ, ಇದು ಈ ರೀತಿ ಕನ್ವರ್ಷನ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಭಾಳ ಈಸಿ ಇದೆ ಇದು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಿಮಗೆ ಅರ್ಥ ಆಗಲಿ ಅಂತ ಇನ್ನೊಂದು ಎಕ್ಸಾಂಪಲ್ನ ನಾನೇ ತೊಗೊತೀನಿ. ಅಬ್ಸರ್ವ್ ಮಾಡಿ. ಈಗ ಎಕ್ಸಾಂಪಲ್ ಒಂದು ಇನ್ಕ್ಲೂಸಿವ್ ಕ್ಲಾಸ್ ತೊಗೊತೀನಿ. ಇನ್ಕ್ಲೂಸಿವ್ ಕ್ಲಾಸ್ ತೊಗೊಂಡಾಗ 10 to 17, 20 to 27, 30 to 37 ತೊಗೊಂಡಿದ್ದೀನಿ. ಫ್ರೀಕ್ವೆನ್ಸಿ ಒಂದು ಅಸ್ಯೂಮ್ ಮಾಡಿದ್ದೀನಿ 3, 5, 2. ನೋಡಿ, ಇನ್ಕ್ಲೂಸಿವ್ ಕ್ಲಾಸ್ ಇದೆ. ಇನ್ಕ್ಲೂಸಿವ್ ಕ್ಲಾಸ್ ಅಂದರೆ ಏನೋ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿಗೆ ಲೋಯರ್ ಲಿಮಿಟ್ ಆಗಬಾರ್ದು, ಸೇಮ್ ಇರಬಾರ್ದು. ಸೇಮ್ ಇಲ್ಲ, ಹಾಗಾದ್ರೆ ಇನ್ಕ್ಲೂಸಿವ್ ಕ್ಲಾಸ್. ಈ ಇನ್ಕ್ಲೂಸಿವ್ ಕ್ಲಾಸ್ ಈಗ ಏನಾಗಬೇಕು? ಎಕ್ಸ್ಕ್ಲೂಸಿವ್ ಕ್ಲಾಸ್ ಆಗಬೇಕು. ಹಾಗಾದರೆ ಎಕ್ಸ್ ಕಾಲಮ್ ಚೇಂಜ್ ಆಗುತ್ತೆ, ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಹಾಗಾದರೆ ಫ್ರೀಕ್ವೆನ್ಸಿ ಆಮೇಲೆ ಕಾಪಿ ಮಾಡೋಣ. ಫಸ್ಟ್ ಎಕ್ಸ್ ಕಾಲಮ್ನ ಕನ್ವರ್ಟ್ ಮಾಡೋಣ. ಎಕ್ಸ್ ಅಂದರೆ ಏನು? ಕ್ಲಾಸ್. ಹಾಗಾದರೆ ಈಗ ಕ್ಲಾಸು ಇನ್ಕ್ಲೂಸಿವ್ ಇರೋದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಆಗಬೇಕು. ಹಾಗಾದರೆ ಎಕ್ಸ್ ಕಾಲಮಿಗೆ ಫೋಕಸ್ ಮಾಡಬೇಕು. ಹಾಗಾದರೆ ಇನ್ಕ್ಲೂಸಿವ್ ಇರೋದು ಎಕ್ಸ್ಕ್ಲೂಸಿವ್ ಆಗಬೇಕಂದ್ರೆ ನನಗೆ ಬೇಕಾಗಿರೋಂಥ ಕಾನ್ಸೆಪ್ಟ್ ಯಾವುದು? ಫಾರ್ಮುಲಾ ಯಾವುದು? ಕರೆಕ್ಷನ್ ಫ್ಯಾಕ್ಟರ್. ಹಾಗಾದರೆ ಕರೆಕ್ಷನ್ ಫ್ಯಾಕ್ಟರ್ ಫಾರ್ಮುಲಾ ಬರೋದಾದರೆ ಕರೆಕ್ಷನ್ ಫ್ಯಾಕ್ಟರ್ is equal to lower limit of a class minus upper limit of the preceding preceding class divided by 2. ಸೊ ಹಾಗಾದರೆ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್, ಒಂದು ಕ್ಲಾಸ್ ಇಲ್ಲಿರುವಂಥ ಒಂದು ಕ್ಲಾಸ್ ಎಷ್ಟಿದೆ? ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, ಕ್ಲಾಸ್ ನಂಬರ್ 3 ಕ್ಲಾಸ್ ಇದೆ. ಯಾವುದಾದ್ರೂ ಕ್ಲಾಸಲ್ಲಿ ಎ ಕ್ಲಾಸ್, ಒಂದು ಕ್ಲಾಸಲ್ಲಿ ಲೋಯರ್ ಲಿಮಿಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಈ 3 ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಬಿಟ್ಟು ಸೆಕೆಂಡ್ ಥರ್ಡ್ ಯಾವುದಾದ್ರು ತೊಗೋಬೋದು. ಸಾಮಾನ್ಯವಾಗಿ ಜನರಲಿ ಏನು ಮಾಡ್ತಾರೆ, ಸೆಕೆಂಡ್ ಕ್ಲಾಸ್ ತೊಗೊಳೋದು ಜಾಸ್ತಿ. ನೀವು ಯಾವಾಗಲೂ ಅಷ್ಟೇ ಇನ್ಕ್ಲೂಸಿವಿಂದ ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡಬೇಕಂದ್ರೆ ಸೆಕೆಂಡ್ ಕ್ಲಾಸಿಂದನೇ ತೊಗೊಂಬಿಡಿ, ಈಸಿ ಆಗುತ್ತೆ.
ಫಸ್ಟ್ ಕ್ಲಾಸ್ ಬಿಟ್ಟು ಸೆಕೆಂಡ್ ತರ್ಡ್ ಯಾವ್ದಾದ್ರು ತೊಗೋಬೋದು, ಬಟ್ ಸೆಕೆಂಡ್ ತೊಗೊಳ್ಳಿ. ಅದು ಎಲ್ಲದಕ್ಕೂ ಏನಾಗುತ್ತೆ, ಸೆಕೆಂಡ್ ಕ್ಲಾಸ್ ತೊಗೊಂತ ರೂಢಿ ಆಗ್ತಾ ನೀವು ಅಡ್ಜಸ್ಟ್ ಆಗಿಬಿಡ್ತೀರಾ, ಬೇಗ ಕಲಿತೀರಾ, ಏನು ಪ್ರಾಬ್ಲಮ್ ಏನಿಲ್ಲ. ಫಸ್ಟ್ ಕ್ಲಾಸ್ ಯಾಕೆ ಬೇಡ ಅಂದರೆ, ಇಲ್ಲಿ ಲೋವರ್ ಲಿಮಿಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ಅಪ್ಪರ್ ಲಿಮಿಟ್ ತೊಗೋಬೇಕಂದ್ರೆ ಅದು ಆ ಕ್ಲಾಸಿನ ಹಿಂದಿನ ಕ್ಲಾಸ್ ಪ್ರಿಸೆಂಡಿಂಗ್ ಕ್ಲಾಸ್ ಇರಬೇಕು, ಪ್ರೀವಿಯಸ್ ಕ್ಲಾಸ್ ಇರಬೇಕು. ಇದೇ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಹಿಂದಿನ ಕ್ಲಾಸ್ ಇರಲ್ಲ. ಹಾಗಾಗಿ ನಾವು ಫಸ್ಟ್ ಕ್ಲಾಸನ್ನು ಇಲ್ಲಿ ಲೋವರ್ ಲಿಮಿಟಾಗಿ ತೊಗೊಳೋದಕ್ಕೆ ಬರೋಲ್ಲ. ಹಾಗಾದ್ರೆ ಫಸ್ಟ್ ಕ್ಲಾಸ್ ಬಿಟ್ಟು ಸೆಕೆಂಡು ತರ್ಡ್ ತೊಗೋಬೋದು, ಅದ್ರಲ್ಲಿ ನಾನು ಸೆಕೆಂಡ್ ತೊಗೊತೀನಿ. ಹಾಗಾದ್ರೆ ಸೆಕೆಂಡ್ ಕ್ಲಾಸ್ ಎ ಕ್ಲಾಸ್, ಆ ಕ್ಲಾಸಲ್ಲಿ ಲೋವರ್ ಲಿಮಿಟ್ ಎಷ್ಟಿದೆ, 20, 27 ಕಡಿಮೆ ಯಾವುದು 20. ಹಾಗಾದ್ರೆ 20 ತೊಗೊಂಡಿದೆ. ಈಗ ಮೈನಸ್ ಮಾಡಬೇಕು, ಮೈನಸ್ ಮಾಡೋಣಂತೆ. ಅಪ್ಪರ್ ಲಿಮಿಟ್ ಆಫ್ ದಿ ಪ್ರಿಸೆಂಡಿಂಗ್ ಕ್ಲಾಸ್, ಹಾಗಾದ್ರೆ ಇದ್ರ ಹಿಂದಿನ ಕ್ಲಾಸಲ್ಲಿ ಹೈಯೆಸ್ಟ್ ಯಾವುದು, ಅಪ್ಪರ್ ಲಿಮಿಟ್ ಯಾವುದು, ಅಪ್ಪರ್ 10, 17 ಹೈಯೆಸ್ಟ್ ಅಲ್ವಾ, 17 ಹೈಯೆಸ್ಟ್ ಅಲ್ವಾ, 17. ಹಾಗಾದ್ರೆ 20, 17 ತೊಗೊಂಡಿದ್ದೀನಿ. ಡಿವೈಡೆಡ್ ಬೈ 2 ಫಿಕ್ಸ್ ವ್ಯಾಲ್ಯೂ ಅಲ್ವಾ, ಕಾನ್ಸ್ಟೆಂಟ್ ವ್ಯಾಲ್ಯೂ. 20ಲಿ 17 ಹೋದರೆ 3, 20ಲಿ 17 ಲೆಸ್ ಮಾಡಿದರೆ ಎಷ್ಟು ಬರುತ್ತೆ, 3 ರಿಮೈನಿಂಗ್ ಬರುತ್ತೆ. ಡಿವೈಡ್ ಬೈ 2, 3/2 ಅಂದರೆ ಆನ್ಸರ್ 1.5. ಎಷ್ಟು ಬರುತ್ತೆ, 1.5 ಬರುತ್ತೆ. ಈ 1.5 ಏನು ಬಂದಿದೆ, ಇದನ್ನು ನಾವು ಎಲ್ಲ ಲೋಯರ್ ಲಿಮಿಟಿಗೆ ಲೆಸ್ ಮಾಡಬೇಕು. ಅದೇ ಥರ ಎಲ್ಲ ಅಪ್ಪರ್ ಲಿಮಿಟ್ಗಳಿಗೆ ಆ್ಯಡ್ ಮಾಡಬೇಕು.